ಹನುಮಂತ ವಜ್ರಕಾಯ ನಮ್ಮ ಮನೆಯನ್ನು ಕಾಯ್ತಾನೆ. ಹಾಗೆ ಹೊಸಲಿನ ಮೇಲೆ ಎಲ್ಲ ಲೈನ್ಸ್ ಹಾಕ್ತೀವಿ. ಎಷ್ಟು ಲೈನ್ಸ್ ಹಾಕ್ತೀರಾ ಗೊತ್ತಿಲ್ಲ. ಯಾಕೆ ಹಾಕ್ತೀರಾ? ಒಂದು ದಿನ ಒಂದು ಕಡೆಯಿಂದ ನನಗೆ ಒಂದು ಫೋನ್ ಬರುತ್ತೆ. ಆ ಕೋತಿ ಎರಡೂ ಕೈಯನ್ನು ತಟ್ಟಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮೇಡಮ್, ಈಗ ನಿಮ್ಮ ಮನೆಗೆ ಒಳಗೆ ಬರಬೇಕಾದಾಗ ನೀವು ಹೊಸಲಲ್ಲಿ ಜಯ ವಿಜಯ ಅಂತ ಬರೆದಿದ್ದೀರಾ, ಹಾಗೆ ಶುಭ ಲಾಭ ಅಂತ ಬರೆದಿದ್ದೀರಾ, ಹಾಗೆ ಶ್ರೀರಾಮ ಅಂತ ಬರೆದಿದ್ದೀರಾ. ಇದರ ವಿಶೇಷತೆ ತಿಳಿಸ್ಕೊಡಿ. ಅದು ಇವತ್ತಿಂದ ಅಲ್ಲ, ನಾನು ಅಂದಿನಿಂದ ಇದನ್ನು ನನ್ನ ತಾಯಿ ಮನೆಯಿಂದ ಕೂಡ ಇದನ್ನು ರೂಢಿ ಆಗಿರುವಂಥದ್ದು. ಶ್ರೀರಾಮ ಅಂದ್ರೇ ಬಹಳ ಪ್ರೀತಿ ನನಗೆ. ಶ್ರೀರಾಮ, ಶ್ರೀಕೃಷ್ಣ, ಅಯ್ಯೋ ತುಂಬ ಒಂದಿದು. ಆ ಶ್ರೀರಾಮ ಅನ್ನೋದನ್ನು ಬರಿಬೇಕಾದ್ರೆ ಕಾರಣ, ಒಂದು ದಿನ ಒಂದು ಕಡೆಯಿಂದ ನನಗೆ ಒಂದು ಫೋನ್ ಬರುತ್ತೆ. ಅವರು ನಾಮ ಜಪ ಮಾಡುವಂಥವ್ರು. ಅವರು ಒಂದು ಸತಿ ನನಗೆ ಹೇಳಿದರು, ನೀವು ಶ್ರೀರಾಮ ನಾಮ ಜಪವನ್ನು ಹೇಳ್ತೀರಾ, ರಾಮನಾಮ ಜಪವನ್ನು ನೀವು ಹೇಳ್ತೀರಾ ಅನ್ನೋದು ನಂಗೆ ಗೊತ್ತಾಗಿದೆ. ನಿಮ್ಮನ್ನಿವತ್ತು ನಾನು ಮಾತಾಡಿಸ್ಬೇಕು ಅಂತಲೇ ಫೋನ್ ಮಾಡಿದ್ದೀನಿ. ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಇನ್ಮೇಲೆ ಅಂತ ಹೇಳಿದ್ರು. ನನಗೆ ಇದರ ಬಗ್ಗೆ ಏನು ಅಂತ ಗೊತ್ತಾಗಲಿಲ್ಲ. ಆಗ ಶ್ರೀರಾಮನಾಮ ಜಪವನ್ನು ಹೇಳಬೇಕು, ಮುಂದುವರ್ಸ್ಕೊಂಡು ಹೋಗಬೇಕು ಅಂದಾಗ ಏನು ಹೇಳ್ತಿದ್ದಾರೆ ಇವರು, ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ಬಿಟ್ಟೆ. ಒಂದು ದಿನ ರಾತ್ರಿ ಮಲಗಿದಾಗ ಕನಸಿನಲ್ಲಿ ಒಂದು ಗುಡಿಗೆ ಹೋಗಿದ್ದೀನಿ. ಅಲ್ಲಿ ರಾಮನ ದೇವಸ್ಥಾನಕ್ಕೆ ಹೋಗಿದ್ದೀನಿ. ರಾಮನ ದೇವಸ್ಥಾನಕ್ಕೆ ಹೋದಾಗ ಎದುರುಗಡೆ ರಾಮನ ಪಾದವನ್ನು ಇಟ್ಟಿದ್ರು. ಆ ರಾಮನ ಪಾದಕ್ಕೆ ಇನ್ನೇನು ಹೀಗಿನ ಬಗ್ಗೆ ನಮಸ್ಕಾರ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಸಡನ್ ಅಂತ ಒಂದು ಕೋತಿ ಉದ್ಭವ ಆದಾಗೆ ಆ ಪಾದದ ಹತ್ರ ಕೋತಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ನೋಡಿ ನಾನು ಹಿಂದೆ ಬಂದುಬಿಟ್ಟೆ. ಪಾದಕ್ಕೆ ನಮಸ್ಕಾರ ಮಾಡೋ ಸಮಯದಲ್ಲಿ ಕೋತಿಯನ್ನು ನೋಡಿದ ತಕ್ಷಣ ಭಯಪಟ್ಟು ನಾನು ಹಿಂದೆ ಬಂದರೆ, ಆಗ ಆ ಕೋತಿ ಎರಡೂ ಕೈಯನ್ನು ತಟ್ಟಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಾ ಇದೆ. ಅದು ಹಂಗೆ ಹೇಳಬೇಕಾದ್ರೆ ನಾನು ಮುಂದೆ ಹೋದೆ. ಆಗ ಆ ಭಯ ಬಿಟ್ಟು ಮುಂದೆ ಹೋದಾಗ ಆ ಕೋತಿ ಸಡನ್ ಅಂತ ಮಾತಾಡುತ್ತೆ. ಏನಂತ ಹೇಳುತ್ತೆ, ಶ್ರೀರಾಮ ಅಂತ ನೀನು ಇನ್ಮೇಲೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಕೋತಿ ಮಾಯ ಆಗಿಬಿಡತ್ತೆ. ಕನಸಲ್ಲಿ ಕಂಡಿರುವಂಥದ್ದು ಇದನ್ನು. ಅಂದರೆ ಅವ್ರ ಗುರುಗಳು ಹೇಳಿ ಮತ್ತೆ ಗುರುಗಳು ಹೇಳಿದ ರಾತ್ರಿನೇ ಕನಸಲ್ಲಿ ನನಗೆ ಈ ಥರ ಅಂತ ಅನ್ನಿಸ್ತು. ಅಲ್ಲೂ ಒಂದು ಪ್ರಶ್ನೆ, ಬೆಳಗ್ಗೆ ಎದ್ದಾಗ ಇದು ಏನಕ್ಕೆ ಹೀಗೆ ಬರ್ತಿದೆಯಲ್ಲ ಅಂತ ಹೇಳಿ ನಾನು ಏನು ಮಾಡಿದೆ, ಮತ್ತೆ ಗುರುಗಳ ಹತ್ರ ಫೋನ್ ಮಾಡಿ ಮಾತಾಡಬೇಕು, ಈ ಥರ ಕನಸು ಬಂದಿದೆ ಅಂದಾಗ, ನೀನು ಇನ್ಮೇಲಿಂದ ಎಲ್ಲ ಹೇಗೆ ಪ್ರಚಾರ ಮಾಡ್ತೀಯ ಗೊತ್ತಿಲ್ಲ, ರಾಮನಾಮ ಜಪವನ್ನು ಮಾಡಿಸು ಅಂದಾಗ ಅವತ್ತಿನಿಂದ ಶುರು ಮಾಡಿದೆ. ತುಳಸಿ ಕಟ್ಟೆ ಹತ್ರ ಶ್ರೀರಾಮ ಅಂತ ಬರೆಯುವಂಥದ್ದನ್ನು ನಾನು ರೂಢಿ ಮಾಡಿಕೊಂಡೆ. ರಾಮನಾಮ ಜಪವನ್ನು ತುಂಬ ಸಕ್ಸಸ್ಫುಲ್ ಆಗಿರುವಂಥದ್ದು. ನಾವು 48 ದಿನಗಳ ಕಾಲ ರಾಮನಾಮ ಜಪವನ್ನು ನಮ್ಮದೇ ಆದ ಯೂಟ್ಯೂಬ್ ಚಾನಲಲ್ಲಿ ಒಂದು ಆಡಿಯೋ ಇದೆ. ರಾಮನಾಮ ಜಪ, ರಾಮ 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 ಅನ್ನುವಂಥ ರಾಮನಾಮ ಜಪವನ್ನು 1008 ಬಾರಿ 18 ನಿಮಿಷಕ್ಕೆ ಮುಗಿಯೋ ರೀತಿಯಲ್ಲಿ ನಾವೊಂದು ರೆಕಾರ್ಡ್ ಮಾಡಿ ಅದನ್ನು ನಾವು ಕಳಿಸಿದ್ವಿ. ಗ್ರೂಪಲ್ಲೆಲ್ಲ ಶೇರ್ ಮಾಡಿದ್ವಿ. ನಮ್ಮ ಯದುನಂದನ ಗುರುಕುಲದಲ್ಲಿ ಎಲ್ಲರೂ ಕೂಡ ರಾಮನಾಮ ಜಪವನ್ನು ಮಾಡಿದ್ರು. ತುಳಸಿ ಕಟ್ಟೆ ಹತ್ರ ಶ್ರೀರಾಮ ಅಂತ ಬರೆದಿದ್ದೀನಿ. ಲಾಸ್ಟಲ್ಲಿ 48ನೇ ದಿನ ಎಲ್ಲ ಕಡೆ ಹಬ್ಬಿದೆ ರಾಮನಾಮ ಜಪವನ್ನು ಮಾಡಬೇಕು ಅಂತ. ಆಗ ಪೂಜೆ ಮಾಡ್ತಾ ಹೀಗೆ ತಿರುಗ್ತೀನಿ, ನಮ್ಮ ಮನೆ ಬಾಗಿಲಲ್ಲಿ 2 ಕೋತಿಗಳು ಬಂದು ಕೂತಿದೆ. ಕೊನೆ ದಿನ 48ನೇ ದಿನ 2 ಕೋತಿಗಳು ಬಂದು ಕೂತಿದೆ. ಒಂದು ದೊಡ್ಡದು, ಒಂದು ಚಿಕ್ಕದು, 2 ಬಂದು ಕೂತಿದೆ. ಸಡನ್ನಾಗಿ ನೋಡಿದಾಗ ನಮ್ಮ ಮನೆ ಬಾಗಿಲಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. 2nd ಫ್ಲೋರ್ ಮನೆ ಇದೆ, ಫುಲ್ಲು ಗ್ರಿಲ್ ಗೇಟ್ ಇದೆ, ಹೇಗೆ ಬಂತು ಗೊತ್ತಿಲ್ಲ. ಆ ರಾಮ 2 ಒಂದು ಗ್ರಿಲ್ ಹಾಕಿದ್ರು ಸಹ ಅದು ಬಂದಿದೆ. ಅದು ಬಂದು ಕೂತ್ಕೊಂಡಿದೆ ಮನೆ ಬಾಗಿಲಲ್ಲಿ. ಅದು ಎಲ್ಲಿ ರಾಮ ಅಂತ ಬರೆದಿದ್ದೀನಿ ಅಲ್ಲೇ ಬಂದು ಕೂತಿದೆ.
ಅದನ್ನು ನೋಡಿದವಳಿಗೆ ಒಂಥರ ತುಂಬ ಖುಷಿ ಆನಂದ ಆಯಿತು. ಆ ನಂತರ ಆ ಒಂದು ಹಣ್ಣನ್ನು ಕೊಟ್ಟಾಗ ಅದು ನೀಟಾಗಿ ಬಿಡಿಸಿ ತಿಂದ್ಕೊಂಡು ಹಾಗೆ ಅವು ಹೇಗೆ ಬಂದಿದ್ವೋ ಹಾಗೆ ಅವೆರಡೂ ಕೋತಿಗಳು ಹೋದವು. ನಿಜವಾಗ್ಲೂ ಅವತ್ತಿನ ದಿನ ನನಗನ್ಸಿದ್ದು, ರಾಮ ಅಂತ ಯಾರ ಮನೆಯಲ್ಲಿ, ಶ್ರೀರಾಮ ಅಂತ ಯಾರ ಮನೆ ಬಾಗಿಲಲ್ಲಿ ಬರೆದಿರ್ತಾರೋ ಅಲ್ಲಿ ರಾಮ ಇದ್ದ ಕಡೆ ಹನುಮಂತ ಇರ್ತೇ ಇರ್ತಾನೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿ ನಿಲ್ತು. जय हनुमान ज्ञान गुण सागर जय कपीस तिहु लोक उजागर रामदूत अतुलित बल धामा अज्जनी पुत्र प्रवन सुत नामा महावीर विक्रम बजरंगी कुमति निवार सुमति के संगी कंचन बरन विराज सुबेसा कानन कुंडल कुंचित केसा हाथ वज्र और ध्वजा विराजय कांधे मूंज जनेऊ साजय शंकर सुवन केसरी नंदन तेज प्रताप महाजगवंदन विद्यावान. ಎಲ್ಲ ಹೆಣ್ಮಕ್ಳಿಗೂ ಹೇಳೋಕ್ಕೆ ಶುರು ಮಾಡಿದೆ, ಮನೆ ಬಾಗಿಲಲ್ಲಿ ಶ್ರೀರಾಮ ಅಂತ ಬರೀರಿ. ಯಾವುದೇ ರೀತಿಯ ಕೆಟ್ಟದ್ದು, ನೆಗೆಟಿವ್ ಯಾವುದೂ ಕೂಡ ನಮ್ಮ ಮನೆ ಬಾಗಿಲಲ್ಲಿ ಸುಳಿಯೋದೇ ಇಲ್ಲ. ಯಾಕೆಂದರೆ ಹನುಮಂತ ವಜ್ರಕಾಯ ನಮ್ಮ ಮನೆಯನ್ನು ಕಾಯ್ತಾನೆ. ಮನೆ ಬಾಗಿಲಲ್ಲಿ ನಿಂತು ಯಾರ ಮನೆಯಲ್ಲಿ ರಾಮನಾಮ ಸ್ಮರಣೆ ಇರುತ್ತೆ, ಯಾರ ಮನೆಯ ಬಾಗಿಲಲ್ಲಿ ಶ್ರೀರಾಮ ಅಂತ ಇರುತ್ತೆ, ಅಲ್ಲಿ ಹನುಮಂತ ಬಂದು ಸಾಕ್ಷಾತ್ ಬಂದು ನಿಂತ್ಕೊಂಡಿರ್ತಾನೆ, ಕಾಯ್ತಾನೆ ಅನ್ನೋದಕ್ಕಾಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅದನ್ನು ಹೇಳುವಂಥದ್ದು ಮಾಡಿದೆ. ಮತ್ತೊಂದು ಹೇಳಿದ್ರಿ, ಜಯ ವಿಜಯವನ್ನು ಯಾಕೆ ಬರೆದಿದ್ದೀರಾ, ಶುಭ ಲಾಭವನ್ನು ಯಾಕೆ ಬರೆದಿದ್ದೀರಾ. ಮನೆಯಲ್ಲಿರುವಂಥ ಗಂಡಸರು, ಮನೆಯಲ್ಲಿರುವಂಥ ಯಜಮಾನ, ಮನೆಯಲ್ಲಿರುವಂತಹ ಮಕ್ಕಳು, ನಾವೆಲ್ಲ ಗೃಹಿಣಿಯರು ಮನೆಯಲ್ಲೇ ಇರ್ಬೋದು, ಮನೇಲಿರುವಂಥ ಯಾರು ದುಡಿಯೋದಕ್ಕೆ ಅಂತ ಹೋಗ್ತಾರೆ, ಕೆಲಸಕ್ಕೆ ಅಂತ ಹೋಗ್ತಾರೆ, ಅವರು ಯಾವಾಗ ನಾವು ಮನೆ ಬಾಗಿಲಲ್ಲಿ ಜಯ ವಿಜಯ ಶುಭ ಮತ್ತು ಲಾಭವನ್ನು ಬರೆದಾಗ ಅವರು ಮತ್ತೆ ಬರಬೇಕಾದ್ರೆ ಆ ಜಯ ಮತ್ತು ವಿಜಯವನ್ನು ತಗೊಂಡು ಬರ್ತಾರೆ, ಶುಭ ಮತ್ತು ಲಾಭವನ್ನು ಮಾಡ್ಕೊಂಡು ಬರ್ತಾರೆ ಅನ್ನೋದು ಸತ್ಯವಾಗಿರುತ್ತೆ. ಅದಕ್ಕಾಗಿ ಇದನ್ನು ಬರೀರಿ ಅಂತ ಎಲ್ಲ ಹೆಣ್ಮಕ್ಳಿಗೂ ಹೇಳಿದೆ. ಲಾಭವನ್ನು ತರ್ತಾರೆ, ಜಯವನ್ನು ತರ್ತಾರೆ, ವಿಜಯವನ್ನು ತಗೊಂಡು ಬರ್ತಾರೆ. ಹೋದಂಥ ಮನೆಯಲ್ಲಿರುವಂಥ ಗಂಡಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರು ಹೋಗಿರ್ತಾರೆ ಅವರು ಬರಬೇಕಾದ್ರೆ ಎಲ್ಲ ತಗೊಂಡು ಬರ್ತಾರೆ ಅನ್ನೋದಕ್ಕಾಗಿ ಇದನ್ನು ಬರಿತಾ ಹೋಗಿ. ಇದನ್ನು ಬರೆದ ನಂತರ ಮನೇಲಾಗಿರುವಂಥ ಎಫೆಕ್ಟು ತುಂಬ ಮನೆಗಳಲ್ಲಿ ಉಲ್ಲಾಸದಿಂದ ಇರುವಂಥದ್ದಾಗಿದೆ, ಸಂತೋಷದಿಂದ ಜೀವನ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಪ್ರತಿ ಹೆಣ್ಮಕ್ಳು ಕೂಡ ತಮ್ಮ ಮನೆಯ ಬಾಗಿಲಿನ ಹೊಸಲಿನ ಹತ್ರ ಜಯ ವಿಜಯವನ್ನು ಬರೀರಿ, ಶುಭ ಮತ್ತು ಲಾಭವನ್ನು ಬರೀರಿ ಅಂತ ಹೇಳ್ಬೋದು. ಹಾಗೆ ಹೊಸಲಿನ ಮೇಲೆ ಎಲ್ಲ ಲೈನ್ಸ್ ಹಾಕ್ತೀವಿ. ಎಷ್ಟು ಲೈನ್ಸ್ ಹಾಕ್ತೀರಾ ಗೊತ್ತಿಲ್ಲ, ಯಾಕೆ ಹಾಕ್ತೀರಾ ಗೊತ್ತಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಗೊತ್ತಿದ್ದವರು ಇರಬಹುದು. ಆದರೆ ಇವತ್ತು ಅದನ್ನು ಕೂಡ ಹೇಳ್ತೀನಿ. ಮನೆಯ ಹೊಸಲಿನ ಮೇಲೆ 24 ಲೈನನ್ನು ಹಾಕಿ. ಯಾಕೆ 24 ಲೈನನ್ನು ಹಾಕಬೇಕು ಅನ್ನೋ ಪ್ರಶ್ನೆ ನಿಮ್ಗೆಲ್ಲಿ ಬರ್ಬೋದು. ಆ ಕಡೆ ಸೈಡ್ 24, ಈ ಕಡೆ 24 ಅಲ್ಲ, ಟೋಟಲ್ ಆಗಿ 24 ಲೈನ್ ಹಾಕಬೇಕು. ಸರಿ, ಯಾಕೆ ಹಾಕಬೇಕು ಅಂತಾದರೆ 24 ಸಂಖ್ಯೆ, 4 + 2 6, ಅದು ಲಕ್ಷ್ಮಿಯ ಸಂಖ್ಯೆ, ಶುಕ್ರನ ಸಂಖ್ಯೆ. ಶುಕ್ರ ಅಂದ್ರೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ. ಹಾಗಾಗಿ ಲಕ್ಷ್ಮಿ ಮತ್ತು ಶುಕ್ರನಿಗೆ ಸಮವಾಗಿರುವಂಥ ಸಂಖ್ಯೆ 24. ಕೌಂಟ್ ಮಾಡಿದ್ರೆ 2 + 4 ಕೌಂಟ್ ಮಾಡಿದ್ರೆ 6 ಆಗುತ್ತೆ. ಅದು ಶುಕ್ರನ ಸಂಖ್ಯೆ ಒಂದು. ಮತ್ತೊಂದು, ಆ 24 ಲೈನನ್ನು ಹಾಕಿದಾಗ 24 ಗಂಟೆಗಳು ಸತತವಾಗಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರಲಿ. ಯಾವ ಗಳಿಗೆಯಲ್ಲೂ ಕೂಡ ಅವಳಿಗೆ ಎಲ್ಲೂ ನಮ್ಮನ್ನು ಮರೆಯಾಗಿ ಹೋಗಬಾರ್ದು. ಅವಳು 24 ಗಂಟೆಗಳು ಕೂಡ ತಾಯಿ ಆ ಲೈನನ್ನು ಹಾಕಬೇಕಾದ್ರೂ ಕೂಡ ಲಕ್ಷ್ಮಿ ನಿನಗೆ ಲೈನ್ ಹಾಕಿದ್ದೀನಿ, ನೀನು ನಮ್ಮನೆಯಿಂದ ಹೊರಗಡೆ ಹೋಗಬಾರ್ದು, ಸದಾ ಇಲ್ಲಿ ಇರಬೇಕು. ಅದಕ್ಕಾಗಿ 24 ಗಂಟೆಗೆ ಒಂದೊಂದು ಗಂಟೆಗೆ ಒಂದೊಂದು ಲೈನ್ ಅಂತ ಹಾಕ್ತಾ ಇದ್ದೀನಿ ತಾಯಿ ಅಂತ ಹೇಳಿ 24 ಲೈನನ್ನು ಹಾಕಬೇಕು. ಆಗ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಅನ್ನೋದಕ್ಕಾಗಿ ಇಷ್ಟು ವಿಚಾರವನ್ನು ತಿಳಿಸ್ಬೇಕಾಗಿದೆ. ಖಂಡಿತ ಮೇಡಮ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲರೂ ವೀಕ್ಷಕರು ಪಾಲಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ.